ಬರ್ರಿ ಇವತ್ತೊಂದು ಅಗ್ದಿ ಸಿಂಪಲ್ ಆಗಿ ದೋಸೆ ಮಾಡೀವ್ರಿ. ದೋಸೆ ಎದುರು ಮಾಡಿದ್ವಿ ಅನ್ನೋದು ಅದಕ್ಕೆ ಯಾವ ಹಿಟ್ಟು ತೊಗೊಂಡದೀವಿ ಏನು ತೊಗೊಂಡದೀವಿ ಅನ್ನೋದು ನೋಡ್ಕೊಂಡು ಬರ್ರಿ. ಅಗ್ದಿ ಮಿದು ಅಂದ್ರೆ ಮಿದುವಾಗಿ ಬರ್ತಾವ್ರಿ. ವಯಸ್ಸಾದವ್ರಿಗಂತರೂ ಭಾಳ ಚಲೋ. ಜೋಳದ ಹಿಟ್ಟಿನ ದೋಸೆ ಏನು ತಿಂತೀವ್ರಲ್ಲ ಸೇಮ್ ಅದ ರೀತಿನ ಅಷ್ಟು ಮಿದು ಅಕ್ಕವ್ರಿ ಇವು. ಇಲ್ಲಿ ಏನೈತಿ ನೋಡ್ರಿ, ಅರ್ಧ ಕಪ್ ಅಷ್ಟು ರವೆ ಐತ್ರಿ. ಇದು ಸಣ್ಣ ರವೆ. ಅರ್ಧ ಕಪ್ ರವೆ ಆದಿಂದ 1 ಕಪ್ ಅಕ್ಕಿ ಹಿಟ್ಟೈತ್ರಿ. ನೋಡ್ರಿ, ಈಗ ಇದನ್ನು ಅಕ್ಕಿ ಹಿಟ್ಟು ಹಾಕಿದ್ದಿಂದ ಇಲ್ಲಿ ಒಂದು ಸ್ವಲ್ಪ ಸೋಡಾ ಹಾಕಿದೀವ್ರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ. ಹಾಕಿಸಿಂದ ಇದನ್ನು ಚಲೋತಂಗೆ ಮಿಕ್ಸ್ ಮಾಡೋದ್ರಿ. ಇದಕ್ಕೆ ಏನೇನು ಸೇರಿಸಿಲ್ಲ, ಮತ್ತು ಒಟ್ಟು ಇದು ಎಡ್ಡ ಥರ ಇದ್ರಲ್ಲೇನ ಮಾಡಿದೀವ್ರಿ. ನೋಡ್ರಿ, ಈಗ ಈ ರೀತಿ ಮಿಕ್ಸ್ ಮಾಡ್ಕೋಬೇಕ್ರಿ. ಅದನ್ನು ಹಿಂಗೆ ಮಿಕ್ಸ್ ಮಾಡ್ಕೊಂಡಿಂದ ನೀರು ಹಾಕೋಬೇಕ್ರಿ. ಈಗ ನೋಡ್ರಿ, ಇಲ್ಲಿ ನಾವು ನೀರು ಹಾಕೊಳಕತ್ತೀವಿ. ಯಾಕಂದ್ರೆ ಹದದ ತಕ್ಕಷ್ಟು ನೀರು ಹಾಕೋರಿ. ಯಾಕಂದ್ರೆ ಎಷ್ಟು ಹದ ಬೇಕಲ್ಲ ಅದ್ರ ತಕ್ಕಷ್ಟು ನೀರು ಹಾಕೋರಿ. ಯಾಕಂದ್ರೆ ನೀರು ಹಾಕೋದೇನು ಕರೆಕ್ಟಾಗಿ ಮಾಪೇನು ತೋರಿಸಿಲ್ಲ. ನೋಡ್ರಿ, ಈಗ ಈ ರೀತಿ ಒಂದು 15ರಿಂದ 20 ನಿಮಿಷ ಹಿಂಗೆ ಕಲಿಸ್ಕಿಸಿಂದ ಇಟ್ಟು ಬಿಡೋದ್ರಿ. ಇದನ್ನು ಮಿದುವಾಗಿ ಮಸ್ತಾಗಿ ಬರ್ತಾವ್ರಿ ದೋಸೆ ಅಂತರೂ. ಇನ್ನೇನು ಗರಿಗರಿಯಾಗಿ ತೀಡುವಂಗೆ ಆಗೋದಿಲ್ರಿ ಇವು. ಅಗ್ದಿ ಹಿಂಗೆ ಹಾಕಿ ಕಿಸಿಂದ ಬಿಟ್ಟು ಬಿಡೋದು, ಅಷ್ಟು ಮಸ್ತಾಗಿ ಬಂದವು. ಇನ್ನೇನು ತಿನ್ನೋದಕ್ಕೆ ಭಾಳ ರುಚಿಯಾಗ್ಯಾವ್ರಿ. ನೋಡ್ರಿ, ಇಲ್ಲಿ ಈ ರೀತಿ ಎಷ್ಟ್ರಿ, ಒಂದು ಅರ್ಧ ಕಪ್ ರವೆ 1 ಕಪ್ ಅಕ್ಕಿ ಹಿಟ್ಟಿತ್ತಂದ್ರೆ ದೋಸೆ ಅಂತರೂ ರೆಡಿನ ಅದು ಅನ್ನೋದ್ರಿ. ನೋಡ್ರಿ, ಈಗ ನಾವಂತರೂ ಅಷ್ಟೇ ತೊಗೊಂಡಿವು. ನೀವು ಮಾಡೋದ ಕರೆ ಇದ್ರೆ ಜಾಸ್ತಿ ಜನ ಇದ್ರೆ ಇನ್ನೊಂದು ಸ್ವಲ್ಪ ಹೆಚ್ಚಿಗೆ ಹಾಕೋಬೋದ್ರಿ. ಈಗ ನೋಡ್ರಿ, ಇಲ್ಲಿ ಗ್ಯಾಸ್ ಮೇಲೆ ತವಾ ಅಂತರೂ ಕಾದತಿ. ಅದಕ್ಕೊಂದು ಸ್ವಲ್ಪ ಎಣ್ಣೆ ಹೆಚ್ಚಿದೀವಿ. ಎಣ್ಣೆ ಹಚ್ಚಿ ಕೆಸಿಂದ ಏನೈತಿ, ಈಗ ನೋಡ್ರಿ ಇಲ್ಲಿ ಈ ರೀತಿ ಹಾಕೋತ ಹೊಂಟದೀವ್ರಿ ಉತ್ತರನ. ನೋಡ್ರಿ, ಇಷ್ಟ. ಇದನ್ನ ಏನು ತೀಡಿಲ್ಲ, ಏನೂ ಇಲ್ಲ. ಇಷ್ಟು ಹಾಕಿ ಬಿಟ್ಟು ಬಿಟ್ಟದೀವ್ರಿ ಒಟ್ಟ. ನೋಡ್ರಿ, ಇವೇನ ರೌಂಡ್ ಹಂಗೆ ಲೈನ್ ಏನೂ ಆಗೋದಿಲ್ರಿ ಇವು. ಸೇಮ್ ಇದೇ ರೀತಿ ಸ್ವಲ್ಪ ಅಲ್ಲಲ್ಲಿಗೆ ಈದಕ್ಕವ್ರಿ. ಈಗ ನೋಡ್ರಿ, ಇಲ್ಲಿ ತೂತು ಯಾವ ರೀತಿ ಕಾಣಕತ್ತೇವು. ಇಷ್ಟ ಆತಂದ್ರೆ ಮುಗಿತ್ರಿ. ಮ್ಯಾಲ ಒಂದು ಸ್ವಲ್ಪ ಎಣ್ಣೆ ಇದನ್ನು ಮಾಡಿಬಿಡೋದು, ಬಿಟ್ಟು ಬಿಡೋದ್ರಿ ಹಂಗೆ ಬ್ರಷಿಲೆ. ಈಗ ನೋಡ್ರಿ, ಇಷ್ಟು ಕಲರ್ ಚೇಂಜ್ ಆತಂದ್ರೆ ಏನೈತಿ, ತಿರುಗಿ ಹಾಕೊಂಡ್ಬಿಡೋದು. ಯಾಕಂದ್ರೆ ಭಾಳ ಸೂಕ್ಷ್ಮ ಆಗಿರ್ತಾವ್ರಿ ಇವು. ಬೇಟ್ಲೆ ತಿರುಗಿ ಹಾಕೋಬೇಕು. ಬ್ಯಾಡಪ್ಪ ಅಂದ್ರೆ ನೀವು ಏನು ಮಾಡ್ರಿ, 1 ಕಪ್ ರವೆ ತಗೋರಿ, ಅರ್ಧ ಕಪ್ ಅಕ್ಕಿ ಹಿಟ್ಟು ಹಾಕ್ರಿ. ಇದನ್ನ ಏನೈತಿ ಮಿಕ್ಸರ್ಗೆ ಹಾಕೋರಿ. ಮಿಕ್ಸರ್ಗೆ ಹಾಕೊಂಡು ಮಾಡ್ರಿ, ಭಾಳ ಚಲೋ ಹಾಕವು. ನಾವೇನೈತಿ ಹಂಗೆ ಮಾಡಿ ತೋರಿಸಿವ್ರಿ. ನೋಡ್ರಿ, ಇಲ್ಲಿ ಇಷ್ಟು ಕಲರ್ ಚಂದ ಕೆಂಪಾಗುವರ್ಗಿ ಉರಿ ಸ್ಲೋ ಇಟ್ಟ ಚಂದಂಗೆ ಬೇಯಿಸ್ಕೋದು. ನೋಡಕ್ಕಷ್ಟ ಕಲರ್ ಕೆಂಪೈತಿ. ದೋಸೆ ಮಾತ್ರ ಅಗ್ದಿ ಮಿದುವಾಗಿ ಐತ್ರಿ. ನೋಡ್ರಿ, ಇಲ್ಲಿ ರೆಡಿ ಆಯ್ತು, ತಕ್ಕೊಂಡಿವಿ ನಾವು. ಇಲ್ಲಿ ಏನೈತಿ, ಈಗ ಅದೇ ರೀತಿನ ಇನ್ನೊಂದು ಮಾಡೋದು ತೋರಿಸ್ತೀವಿ. ನೋಡ್ರಿ, ಇಲ್ಲಿ ನೋಡ್ರಿ, ಈ ರೀತಿ ಒಂದು ಸ್ವಲ್ಪ ಬ್ರಷ್ಲೆ ಎಣ್ಣೆ ಹಚ್ಕೊಂಡು ಕೆಸಿಂದ ಈಗ ಇನ್ನೊಂದು ಹಾಕೋದು ತೋರಿಸ್ತೀವಿ. ನೋಡ್ರಿ, ಈ ರೀತಿ ಬಿಟ್ಕೋತ ಹೋಗಿ ಬಿಡೋದ್ರಿ ಚೆಂಚೆದ್ಲೆ. ಅಂದ್ರೆ ಅಷ್ಟ ರೌಂಡ್ ಶೇಪ್ ಮಾಡ್ಕೊಂಡ್ಬಿಡೋದು. ಯಾಕಂದ್ರೆ ತೀಡಾಕಂತೂ ಬರೋದಿಲ್ರಿ ಇದು. ನೋಡ್ರಿ, ಈಗ ಇಷ್ಟ ಆತಂದ್ರೆ ಏನೈತಿ, ಎಣ್ಣೆ ಬಿಟ್ಬಿಡೋದು. ಸಾಂಬಾರು ಜೋಡಿ ಹಚ್ಕೊಂಡು ತಿಂದ್ರೆ ಇದಕ್ಕೇನು ಎಲ್ಲ ಥರ ಚಟ್ನಿ ಪಲ್ಯ ಬಾಜಿ ಎಲ್ಲ ಬೇಕನ್ನಂಗಲ್ಲ. ನುಸ್ತಾ ಸಾಂಬಾರು ಒಂದಿತ್ತಂದ್ರೆ ಮುಗಿತ್ರಿ. ಅಷ್ಟ ಟೇಸ್ಟ್ ಹಾಕವು. ಸಿಂಪಲ್ಲಾಗಿ ನಾಷ್ಟ ಅಂತರೂ ರೆಡಿ ಆಕೈತ್ರಿ. ನೋಡ್ರಿ, ಈಗ ಇಷ್ಟ ಆತಂದ್ರೆ ಏನೈತಿ, ತಿರುಗಿ ಹಾಕೊಂಡ್ಬಿಡೋದು. ಅಮ್ಮನ ಅಡುಗೆ ಚಾನಲ್ಗೆ ದೋಸೆಗಳು ಭಾಳ ಥರ ಹಾಕಿವ್ರಿ. ಹೊಸಬ್ರಾಗಿದ್ರೆ ಅಂದ್ರೆ ಒಂದ್ಸಲ ಹೋಗಿ ನೋಡ್ಕೊಂಬರ್ರಿ. ಯಾವ ಬೇಕಲ್ಲ ಆ ರೆಸಿಪಿ ಮಾಡ್ಕೊರಿ. ಅಗ್ದಿ ಕರೆಕ್ಟಂಗೆ ಹೇಳಿದ್ವಿ ಎಲ್ಲ ಥರ, ಯಾವುದು ಏನೂ ಮಿಸ್ಟೇಕ್ ಇಲ್ಲ. ಈಗ ಇದನ್ನಾದರೂ ನಾವು ನಿಮ್ಗೆ ಹೇಳಿದೀವಿ. ಯಾಕಂದ್ರೆ ನೀವು ಬೇಕಂದ್ರೆ ರವಾನ 1 ಕಪ್ ಹಾಕೊಂಡ ಅಕ್ಕಿ ಹಿಟ್ಟ ಅರ್ಧ ಕಪ್ ಹಾಕೋರಿ. ಮಿಕ್ಸರ್ಗೆ ಹಾಕಿ ಮಾಡ್ಕೊರಿ, ಭಾರಿ ಬೆಸ್ಟ್ ಹಾಕವು. ನಾವೇನೈತಿ ಇಲ್ಲಿ ಹಂಗೆ ಮಾಡಿ ತೋರಿಸಿವ್ರಿ. ಯಾಕಂದ್ರೆ ಎಲ್ಲ ಥರ ನಾವು ಹೇಳೇ ಇರ್ತೀವಿ ನಿಮಗೆ. ಇದು ರವಾ ಅಕ್ಕಿ ಹಿಟ್ಟಿಲೆ ಮಾಡಿದಂಥ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅನ್ಕೋತೇನೆ ರೀ. ಇಷ್ಟ ಆಗಿದ್ರೆ ಎಲ್ಲರಿಗೂ ನಮಸ್ಕಾರ.